ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮದ್ದೂರ ಗ್ರಾಮ ಪಂಚಾಯಿತಿ ಕಚೇರಿ ಮೇಲೆ ಹರಿದ ರಾಷ್ಟ್ರಧ್ವಜ ಹಾರಿಸಲಾಗಿದೆ ಎಂಬ ಆರೋಪದ ಹಿನ್ನೆಲೆ ಗ್ರಾಮಸ್ಥರು ಹಾಗೂ ರೈತ ಸಂಘದ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಪಿಡಿಒ ಅವರ ನಿರ್ಲಕ್ಷ್ಯದಿಂದಾಗಿ ಹರಿದ ರಾಷ್ಟ್ರಧ್ವಜವನ್ನು ಹಾರಿಸಲಾಗಿದ್ದು, ಇದು ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿದಂತಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ವಿಷಯ ತಿಳಿತಾ ಇದ್ದಂತೆಯೇ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಜಮಾಯಿಸಿ ಪಿಡಿಒ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಭ್ರಷ್ಟ ಪಿಡಿಒ ಭ್ರಷ್ಟ ಅಧಿಕಾರಿ ಮಜ್ಜೂರ್ ಪಂಚಾಯತಿ ಪಿಡಿಒ ನಿರ್ಲಕ್ಷ್ಯತೆ ನೋಡ್ರಿ. ನಮ್ಮ ಕರ್ನಾಟಕದ ಬಾವುಟ, ನಮ್ಮ ದೇಶದ ಬಾವುಟ ಹರಿದೋದ್ರು ಕೂಡ ತೆಗಿದಂಗೆ ನಾಲಾಯಕ ಅವನು, ಲೋಫರ್ ಅವನು. ಹೊಟ್ಟೆಗೆ ಅನ್ನ ತಿಂತಾನ, ಸಗಣಿ ತಿಂತಾನ ಗೊತ್ತಿಲ್ಲ. ಅದು ಅವನೇನ್ ತಿಂತಾನ ಹೊಟ್ಟೆಗೆ? ಲೋಫರ್ ತಗೊಬಂದು ದೋಷಕ್ಕೆ ಗೌರವ ಕೊಡ್ಲಿಲ್ಲ ಅವನು. ಏನ್ ಮಾಡ್ತಾನ ಅವನು? ಈ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದಾರೆ? ತಹಸೀಲ್ದಾರ್ ಏನ್ ಮಾಡ್ತಿದಾರೆ? ನೀವೆಲ್ಲ ನಮ್ಮ ಬಾವುಟಕ್ಕೆ ಗೌರವ ಕೊಡೋದಿಲ್ಲ. ನೀವು ಪಂಚಾಯತಿಗೆ ಬಂದ್ರೆ ಪಂಚಾಯತ್ 4 ಜನ ಇಲ್ಲ. ಇಲ್ಲಿ ಈ ಊರು ನೋಡಿದ್ರೆ ಊರು ಸುಡ್ಗಾಡು ಮಾಡಿಟ್ಟಾರೆ. ಊರುಗಳೆಲ್ಲ ಪಾಪ ರೈತರೆಲ್ಲ ಇರುವಂತ ಊರ್ನ ಹಳ್ಳಿ ಜನಗಳು ಫ್ಲಾಟ್ಗಳು ಹಾಕೊಂಡಿದ್ದಾರೆ. ಸೈಟ್ ಇದೆ, ಜಾಗ ಇದ್ದು ಫ್ಲಾಟ್ಗಳಿಗೆ ಹಕ್ಕುಪತ್ರ ಕೊಡಕ್ಕೆ ಹೋಗ್ತಾ ಇಲ್ಲ. ನಿಮ್ಗಳಿಗೆಲ್ಲ ಫ್ಲಾಟ್ ಬಂದಿದೆ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಿ. ನೀವು ಇಲ್ಲಿ ಹೆಣ್ಣು ಮಕ್ಳು ಹೇಳ್ತಿದ್ದಾರೆ. ಕೃಷಿ ಇಲಾಖೆಯಿಂದ ಬಂದಂತ ಮಾಹಿತಿನ ನೀವು ಪಂಚಾಯತಿಂದ ಮಾಡಬೇಕು. ಹಳ್ಳಿ ರೈತರು ಗೊತ್ತಾಗೋದ್ ಬಿಡುವ? ಹಳ್ಳಿ ರೈತರು ಜಂಗಲ್ ಓಡಿಸ್ಬೇಕಾ? ನಿಮ್ಗಿದ್ದಾರೆ ನೋಡಿ ಮರಗಳಿಗೆ. ನಿಮ್ಗೆ ಫ್ಲಾಗ್ ತೋರ್ಸೋದು ನಮ್ಮ ರಾಜ್ಯ ಸರ್ಕಾರ ನೋಡ್ಲಿ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ನೀವು ನೋಡಿ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ಘಟನೆಗೆ ಹೊಣೆಗಾರು ಆದ ಪಿಡಿಒ ವಿರುದ್ಧ ತಕ್ಷಣವೇ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಹಾಗೆ ಅವರನ್ನ ಅಮಾನತುಗೊಳಿಸಿ ಕರ್ತವ್ಯ ನಿಷ್ಠೆ ಅಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಈ ಘಟನೆ ಸ್ಥಳೀಯರಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬಂದಿದೆ. ರಾಷ್ಟ್ರಧ್ವಜದ ಗೌರವ ಕಾಪಾಡುವಲ್ಲಿ ಯಾವುದೇ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.